ಅಪರೂಪವಾದದ್ದು ಮತ್ತು ಅಮೂಲ್ಯವಾದ ಸಸ್ಯ. ನಾವು ಹೀಗೆ ದಾರಿಲಿ ಹೋಗ್ಬೇಕಾದ್ರೆ ಈ ಸಸ್ಯ ನಮಗೆ ಸಿಕ್ತು. ಹೀಗೆ ಯಾರೋ ಕೆಲವರು ಉಪಯೋಗ ಮಾಡಿ ಅದರ ಅನುಭವವನ್ನು ನಮ್ಮ ಜೊತೆ ಹೇಳಿದರು. ಈ ಸಸ್ಯ ಎಲ್ಲಿದೆ ನೋಡೋಣ ಅಂತ ತುಂಬ ಹಿಂಗೆ ಸರ್ಚ್ ಮಾಡ್ತಾ ಇದ್ದಾಗ ಒಬ್ಬರು ಜಮೀನ್ ಹತ್ರ ಈ ಸಸ್ಯ ಬೆಳೆದಿತ್ತು. ಅವ್ರು ಮೋಸ್ಟ್ಲಿ ಕಳೆನಾಶಕ ಹೊಡಿಬೇಕು ಅಂತ ತೊಗೊಂಡೋಗಿದ್ರು ಅವರು. ನಾವು ಹಿಂಗೆ ಅವ್ರ ಹತ್ರ ಹೋದಾಗ ಅವರು ಕಳೆನಾಶಕ ಹೊಡಿಬೇಕು ಅಂತ ರೆಡಿ ಮಾಡಿಟ್ಟಿದ್ರು. ಬಟ್ ಈ ಸಸ್ಯ ಬೆಳೆದಿರೋದನ್ನ ನಾವು ಗಮನಿಸಿದ್ದು. ಆಗ ನಾವು ಅದನ್ನು ತಗೊಂಡು ಇದನ್ನು ಗೊತ್ತಿಲ್ಲದೇ ಇದ್ದಂಥವ್ರಿಗೆ ಸುಮಾರು ತಿಳಿಸ್ಬೇಕು ನಾವು ಕೆಲವರಿಗೆ ಅಂತ ಈ ಸಸ್ಯನ ತಗೊಂಡು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಸಸ್ಯದ ಹೆಸರು ಕಾಡು ಸಂಪಿಗೆ ಅಂತ. ನೋಡಿ, ಕಾಡು ಸಂಪಿಗೆ ಅಂತ ಈ ಸಸ್ಯದ ಹೆಸರು. ತುಂಬ ಗುಣಗಳಿದ್ದಾವೆ ಈ ಸಸ್ಯದಲ್ಲಿ. ಈ ಸಸ್ಯ ಶುಗರು ಅಂದರೆ ಸಕ್ಕರೆ ಕಾಯಿಲೆ ಯಾರಿಗಿದೆ ಅಂಥವರು ಇದನ್ನು ಈ ಕಾಂಡ ಮತ್ತು ಬೇರಿನ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಆ ಶುಗರು ಮತ್ತು ಕಂಟ್ರೋಲಿಗೆ ಬಂದಿರೋದು ತುಂಬ ಉದಾಹರಣೆಗಳನ್ನು ನಾವು ಸುತ್ತಮುತ್ತ ನೋಡಿದ್ದೀವಿ. ಹಂಗಾಗಿ ಈ ಸಸ್ಯ ಎಲ್ಲಾದರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ನಾವು ನೋಡ್ತಾ ಇದ್ದು. ಬಟ್ ಸಿಕ್ಕಿರಲಿಲ್ಲ, ಸಿಕ್ಕಿದೆ. ಹಂಗಾಗಿ ಇವತ್ತಿನ ದಿನದಲ್ಲಿ ತುಂಬ ಸಾಕಷ್ಟು ಶುಗರ್ ಇರುವಂತಹ ಜನಗಳು ನಾವು ನೋಡ್ತಾ ಇದ್ದೀವಿ. ಜನಗಳು ತುಂಬ ಇವತ್ತು ಟ್ಯಾಬ್ಲೆಟ್ಟು ಇವೆಲ್ಲ ಏನು ಇಂಗ್ಲೀಷ್ ಮೆಡಿಸಿನ್ನ ತಗೊಂಡು ತುಂಬ ಸೈಡ್ ಎಫೆಕ್ಟ್ ಇದೆ. ಹಂಗಾಗಿ ಈ ಥರ ಸಸ್ಯ ಗಿಡಮೂಲಿಕೆಗಳಿಂದ ನಾವು ಆದಷ್ಟು ಕಂಟ್ರೋಲ್ ಮಾಡ್ಕೋಬೇಕು. ನೋಡಿ, ಒಂದ್ಸರಿ ನೀವು ಪ್ರಯತ್ನಪಟ್ಟು ನೋಡಿ, ತುಂಬ ಅನುಭವ ನಮಗೆ ಗೊತ್ತಾಗುತ್ತೆ. ಇದನ್ನು ಮಾಡಿಕೊಂಡು ಇನ್ನೂ ಸುಮಾರು ಜನ ಈ ಥರ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅಂಥ ಜನಗಳಿಗೆ ಈ ಥರ ಆಯುರ್ವೇದದ ಮೂಲಕ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ಈ ಥರ ಉಪಯೋಗಿಸ್ಕೋಬೋದು. ಈ ಥರ ಸುಮಾರು ಗಿಡಮೂಲಿಕೆಗಳಿಂದ ನಾವು ಯೂಸ್ ಮಾಡ್ಕೋಬೋದು. ಇದರ ಹೆಸರು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕಾಡು ಸಂಪಿಗೆ ಅಂತ. ಇದು ಎಲ್ಲೇ ಸಿಕ್ಕಿದ್ರೂ ಹೊಲಗಳಲ್ಲಿ ಅಥವಾ ಎಲ್ಲೇ ಕಳೆನಾಶಕವಾಗಿ ಬೆಳೆದಿರುತ್ತೆ ಇದು. ಅದನ್ನು ನಾವು ಗಮನಿಸ್ಬಿಟ್ಟು ಇದನ್ನು ಶುಗರ್ ಇರುವಂಥವರಿಗೆ ಈ ಕಾಂಡ ಮತ್ತು ಬೇರನ್ನು ಕಷಾಯ ಮಾಡಿ ಬಿಸಿನೀರಲ್ಲಿ ಕುದಿಸ್ಕೊಂಡು ಕಷಾಯ ಮಾಡಿ ಕುಡಿಯೋದ್ರಿಂದ ಅದು ನಿಯಂತ್ರಣಕ್ಕೆ ಬರುತ್ತೆ, ಕಂಟ್ರೋಲಿಗೆ ಬರುತ್ತೆ.